Hey guys, welcome back to my channel Nikita Priya's Easy English. I am your friend Nikita Priya and I am here to help you learn English. Let's learn English through Kannada. So friends, ನಾನು ರೀಸೆಂಟ್ಲಿ ಒಂದು ಸೀರೀಸ್ನ ಸ್ಟಾರ್ಟ್ ಮಾಡಿದ್ದೀನಿ. ಈಗಲೇ ಇಂಗ್ಲೀಷ್ ಮಾತಾಡೋ ಸೀರೀಸ್ ಅಂದರೆ ಸ್ಪೀಕ್ ಇಂಗ್ಲೀಷ್ ಇಮಿಡಿಯೇಟ್ಲಿ ಅಂತ. ನಾನು ಎವ್ರಿ 2 ಡೇಸ್ಗೊಂದ್ಸಲ ನಾನು 30 ಸೆಂಟೆನ್ಸಸ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇರ್ತೀನಿ. ನಾನು ಏನಕ್ಕೆ 2 ಡೇಸ್ ಗ್ಯಾಪ್ ಅಂತ ಹೇಳ್ತಾ ಇದ್ದೀನಿ ಅಂದರೆ ನಿಮಗೆ ಪ್ರಾಕ್ಟೀಸ್ ಮಾಡೋದಕ್ಕೆ ಅಥವಾ ಆ ಸೆಂಟೆನ್ಸ್ನ ನಿಮ್ಮ ಲೈಫ್ನಲ್ಲಿ ಯೂಸ್ ಮಾಡೋದಕ್ಕೆ 2 ಡೇಸ್ ಎನಫ್ ಆಗುತ್ತೆ. 2 ಡೇಸಲ್ಲಿ ನೀವು ಆ ಸೆಂಟೆನ್ಸ್ನ ಕ್ಲೀನಾಗಿ ಎಲ್ಲ ನಿಮ್ಮ ಲೈಫ್ನಲ್ಲಿ ಯೂಸ್ ಮಾಡಬಹುದು ಆ್ಯಂಡ್ ನಿಮಗದು ಇಮಿಡಿಯೇಟ್ಲಿ ನೆನಪಲ್ಲೂ ಕೂಡ ಇರುತ್ತೆ. ಅದಕ್ಕೆ 2 ಡೇಸ್ ಗ್ಯಾಪ್ ಕೊಟ್ಟಿದ್ದೀನಿ. ಮತ್ತೆ 2 ಡೇಸ್ ನಂತರ ನಾನು 30 ಸೆಂಟೆನ್ಸಸ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಜಸ್ಟ್ 30 ಸೆಂಟೆನ್ಸಸ್ ಏನಕ್ಕೆ ನಾನು ಶೇರ್ ಮಾಡ್ತಿದ್ದೀನಿ ಅಂದರೆ ನಿಮಗೆ ತುಂಬ ಈಸಿ ಆಗುತ್ತೆ. ಜಸ್ಟ್ 30 ಅಲ್ವಾ, ಓಕೆ ನಾವು ಯೂಸ್ ಮಾಡ್ಬೋದು ಅಂತ ನಿಮಗೆ ಅನಿಸುತ್ತೆ ಆ್ಯಂಡ್ ನಿಮ್ಮ ನಾಲ್ಗೆಗೆ ಇಂಗ್ಲೀಷ್ ಹೋಲ್ಡ್ ಸಿಗುತ್ತೆ. ಆ್ಯಂಡ್ ಸ್ಟಾರ್ಟಿಂಗಿಂದ ನಾನು ಈಸಿ ಸೆಂಟೆನ್ಸಿಂದ ತೊಗೊಂಡು ಹೋಗ್ತಾ ಇದ್ದೀನಿ. ಸ್ವಲ್ಪ ದಿನ ಜಾಸ್ತಿ ಆಗ್ತಾ ನಾನು ಇನ್ನು ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿರೋವಂಥದ್ದು, ಸ್ವಲ್ಪ ಲೆಂತಿ ಸೆಂಟೆನ್ಸಸ್ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ, ಹೇಳ್ಕೊಡ್ತೀನಿ. ಸೊ ಆ್ಯಂಡ್ ವಿಡಿಯೋ ಎಂಡಿಗೆ ನಿಮಗೆ ಹೋಮ್ವರ್ಕ್ ಕೂಡ ಇರುತ್ತೆ. ಅದನ್ನು ಮಿಸ್ ಮಾಡಿದೆ ನೋಡಿ, ಹೋಮ್ವರ್ಕ್ನ ಮಿಸ್ ಮಾಡಿದೆ ಅದನ್ನು ನೋಡಿಬಿಟ್ಟು ಆನ್ಸರ್ ಮಾಡಿ ಕಾಮೆಂಟ್ನಲ್ಲಿ. ಆ್ಯಂಡ್ ಅದನ್ನು ಕರೆಕ್ಟಾಗಿದ್ದರೆ ನಾನು ಲೈಕ್ ಮಾಡ್ತೀನಿ, ಅಂದರೆ ಹಾರ್ಟ್ ಕೊಡ್ತೀನಿ. ಅಕಸ್ಮಾತ್ ತಪ್ಪಿದರೆ ಅಲ್ಲೇ ನಾನು ಕರೆಕ್ಟ್ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ಹೋಮ್ವರ್ಕಿಗೆ ಕೊಟ್ಟಿದ್ದೀನಲ್ಲ ಸೆಂಟೆನ್ಸಸ್, ಆ ಸೆಂಟೆನ್ಸ್ ಕೂಡ ಆ್ಯಡ್ ಮಾಡಿರ್ತೀನಿ. ಸೊ ದ್ಯಾಟ್ ನಿಮಗೆ ತಪ್ಪಿದರೆ ಕರೆಕ್ಟ್ ಇದ್ದರೆ ನೀವು ಅಲ್ಲೇ ಕರೆಕ್ಟ್ ಮಾಡ್ಕೊಂಬಿಡಲಿ ಅಂತ. ಸೊ ಬನ್ನಿ ಫ್ರೆಂಡ್ಸ್, ವಿತೌಟ್ ಎನಿ ಫರ್ದರ್ ಡು ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ನಮಸ್ಕಾರ, ಹಲೋ, ಶುಭೋದಯ, ಗುಡ್ ಮಾರ್ನಿಂಗ್. ನೀವು ಹೇಗಿದ್ದೀರಿ? ಹೌ ಆರ್ ಯು? ನಾನು ಚೆನ್ನಾಗಿದ್ದೇನೆ. ಐ ಆಮ್ ಫೈನ್. ನಿಮ್ಮ ಹೆಸರೇನು? What is your name? ನನ್ನ ಹೆಸರು ನಿಖಿತಾ. My name is Nikita. ನೀವು ಎಲ್ಲಿಂದ ಬಂದಿದ್ದೀರಿ? Where are you from? ನಾನು ಬೆಂಗಳೂರಿನಿಂದ ಬಂದಿದ್ದೇನೆ. I am from Bangalore ಅಥವಾ ಬೆಂಗಳೂರು. ದಯವಿಟ್ಟು ಸಹಾಯ ಮಾಡಿ. ಪ್ಲೀಸ್ ಹೆಲ್ಪ್ ಮೀ. ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಸ್ವಾಗತ ಅಂದರೆ ಕೆಲವರು ಥ್ಯಾಂಕ್ ಯು ಅಂತ ಹೇಳಿದಾಗ ಪರವಾಗಿಲ್ಲ, ಇಟ್ಸ್ ಓಕೆ ಅಂತ ಹೇಳ್ತೀವಲ್ಲ. ಸೊ ಜಸ್ಟ್ ನಾನಿಲ್ಲಿ ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಸ್ವಾಗತ ಅಂತ ಕೊಟ್ಟಿದ್ದೀನಿ. ಯಾರು ಸ್ವಾಗತ ಅಂತ ಹೇಳಲ್ಲ, ಜಸ್ಟ್ ಯು ಆರ್ ವೆಲ್ಕಮ್ ಅಂತ ಹೇಳಿ. ಯು ಆರ್ ವೆಲ್ಕಮ್. ನನಗೆ ಅರ್ಥವಾಗಲಿಲ್ಲ. ಐ ಡೆಂಟ್ ಅಂಡರ್ಸ್ಟ್ಯಾಂಡ್. ಮತ್ತೊಮ್ಮೆ ಹೇಳಿ. Please say it again. ನೀವು ಏನು ಮಾಡುತ್ತಿದ್ದೀರಿ? What are you doing? ನಾನು ಕೆಲಸ ಮಾಡುತ್ತಿದ್ದೇನೆ. I am working. ನಾನು ಮನೆಗೆ ಹೋಗ್ತಿದ್ದೇನೆ. I am going home. ನನಗೆ ಹಸಿವಾಗಿದೆ. I am hungry. ನನಗೆ ಬಾಯಾರಿಕೆಯಾಗಿದೆ ಅಥವಾ ನನಗೆ ದಾಹವಾಗಿದೆ. I am thirsty. ನನಗೆ ಕಾಫಿ ಬೇಕು. I want coffee. ಇದರ ಬೆಲೆ ಎಷ್ಟು? How much does this cost? ನನಗೆ ಇದು ಇಷ್ಟವಾಗಿದೆ. I like this. ಪರವಾಗಿಲ್ಲ.
ಇಟ್ಸ್ ಓಕೆ. ಇಟ್ಸ್ ಓಕೆ. ಸ್ವಲ್ಪ ಕಾಯಿರಿ. ಪ್ಲೀಸ್ ವೇಟ್ ಅ ಮೊಮೆಂಟ್. ಪ್ಲೀಸ್ ವೇಟ್ ಅ ಮೊಮೆಂಟ್. ಬೇಗ ಬನ್ನಿ. ಕಮ್ ಕ್ವಿಕ್ಲಿ. ಕಮ್ ಕ್ವಿಕ್ಲಿ. ನಾನು ಈಗ ಬ್ಯುಸಿಯಾಗಿದ್ದೇನೆ. ಐ ಆಮ್ ಬ್ಯುಸಿ ನಾವ್. ಐ ಆಮ್ ಬ್ಯುಸಿ ನಾವ್. ಸಮಯ ಎಷ್ಟಾಯಿತು? ವಾಟ್ ಟೈಮ್ ಈಸ್ ಇಟ್? ವಾಟ್ ಟೈಮ್ ಈಸ್ ಇಟ್? ನಾನು ನಂತರ ಕರೆ ಮಾಡುತ್ತೇನೆ. ಐ ವಿಲ್ ಕಾಲ್ ಲೇಟರ್. ಐ ವಿಲ್ ಕಾಲ್ ಲೇಟರ್. ಜಾಗ್ರತೆಯಿಂದ ಹೋಗಿ. ಗೋ ಕೇರ್ಫುಲಿ. ಗೋ ಕೇರ್ಫುಲಿ. ಶುಭರಾತ್ರಿ. ಗುಡ್ ನೈಟ್. ಗುಡ್ ನೈಟ್. ಮತ್ತೆ ಭೇಟಿಯಾಗೋಣ. ಸಿ ಯು ಅಗೇನ್. ಸಿ ಯು ಅಗೇನ್. ಸೊ ಈಗ ನಿಮಗೆ ಹೋಮ್ವರ್ಕ್ ಇದೆ. ಸೆಂಟೆನ್ಸ್ 3 ಸೆಂಟೆನ್ಸ್ ಇದ್ದಾವೆ. ನಾನು ಶಾಲೆಗೆ ಹೋಗುತ್ತೇನೆ. ಸೆಕೆಂಡ್ ಒನ್, ಅವನು ಪುಸ್ತಕ ಓದುತ್ತಾನೆ. ಥರ್ಡ್ ಒನ್, ನನಗೆ ಹಾಲು ಇಷ್ಟ. ಸೊ ಇದರ ಆನ್ಸರ್ನ ಕಾಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ನಾನು ಅದನ್ನು ಲೈಕ್ ಮಾಡ್ತೀನಿ. ಸೊ ಇಷ್ಟ ಆಗಿತ್ತು ಈ ಸೀರೀಸ್ನ ಸೆಕೆಂಡ್ ವಿಡಿಯೋ 30 ಸೆಂಟೆನ್ಸಸ್. ಮತ್ತೆ 2 ಡೇಸ್ ಆದಮೇಲೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಹೋಮ್ವರ್ಕ್ ಕೊಟ್ಟಿದ್ದೀನಿ. ಸೊ ಆ ಹೋಮ್ವರ್ಕ್ನ ಕಂಪ್ಲೀಟ್ ಮಾಡೋದನ್ನು ಮರಿಬೇಡಿ. ಕಾಮೆಂಟ್ ಮಾಡಿ ತಿಳಿಸಿ. ನನ್ನ ಫಸ್ಟ್ ವಿಡಿಯೋದಲ್ಲಿ ತುಂಬ ಜನ ಅದಕ್ಕೆಲ್ಲ ನಾನು ಕಮೆಂಟ್ ಮಾಡಿದ್ದೀರಾ, ಹೋಮ್ವರ್ಕ್ನ ಕಂಪ್ಲೀಟ್ ಮಾಡಿದ್ದೀರಾ. ತುಂಬ ಖುಷಿ ಆಯಿತು ಆ್ಯಂಡ್ ಎಲ್ಲರೂ ಕರೆಕ್ಟಾಗಿ ನೀವು ಕಮೆಂಟ್ ಮಾಡಿದ್ದೀರಾ. ಸೊ ಅದಕ್ಕೆಲ್ಲ ನಾನು ಲೈಕ್ ಕೊಟ್ಟಿದ್ದೀನಿ. ಸೊ ಇದನ್ನು ಕೂಡ ನಾನು ಇನ್ನು ಸ್ವಲ್ಪ ಜಾಸ್ತಿ ಜನ ವಿಡಿಯೋ ಕಂಪ್ಲೀಟ್ ನೋಡಿ ಆ್ಯಂಡ್ ಹೋಮ್ವರ್ಕ್ ಕಂಪ್ಲೀಟ್ ಮಾಡಿ ನನಗೆ ಕಾಮೆಂಟ್ನಲ್ಲಿ ಅದನ್ನು ಕರೆಕ್ಟಾಗಿ ಟೈಪ್ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ನೆಕ್ಸ್ಟ್ ಇದೇ ರೀತಿಯ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಲರ್ನ್ ಇಂಗ್ಲೀಷ್, ಪ್ರಾಕ್ಟೀಸ್ ಇಂಗ್ಲೀಷ್ ಆ್ಯಂಡ್ ಸ್ಪೀಕ್ ಇಂಗ್ಲೀಷ್ ಕಾನ್ಫಿಡೆಂಟ್ಲಿ. ಸೊ 2 ಡೇಸ್ ಬೈ ಹಾರ್ಟ್ ಮಾಡೋದಲ್ಲ, ನಿಮ್ಮ ಲೈಫ್ನಲ್ಲಿ ಈಗಲೇ ಈ ಸೆಂಟೆನ್ಸಸ್ನ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಅದು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಯಾವಾಗ ಮಾಡ್ತೀರಲ್ಲ ಅದೇ ಅಲ್ಲಿ ನಿಮಗೆ ಪ್ರಾಕ್ಟೀಸ್ ಸ್ಟಾರ್ಟ್ ಆಗೋಗುತ್ತೆ. ಸೊ ಇದರಿಂದ ನೀವು ನಿಮ್ಮ ಲೈಫ್ನಲ್ಲಿ ಇಂಗ್ಲೀಷ್ನ ಇನ್ಕಲ್ಕೇಟ್ ಮಾಡ್ಕೋತೀರಾ, ಅಂದರೆ ಇಂಗ್ಲೀಷ್ನ ಆ್ಯಡ್ ಮಾಡ್ಕೋತೀರಾ. ಯಾವ ರೀತಿ ನಾವು ಕನ್ನಡ ಮಾತಾಡ್ತೀವಲ್ಲ ಅದೇ ರೀತಿ ನಾವು ಇಂಗ್ಲೀಷ್ ಮಾತಾಡ್ತಾ ಹೋಗೋಣ. ಓಕೆ, 10 ಸೆಂಟೆನ್ಸ್ ಕನ್ನಡದಲ್ಲಿ ಅಟ್ಲೀಸ್ಟ್ 1 or 2 ಸೆಂಟೆನ್ಸ್ ಇಂಗ್ಲೀಷ್ ಸೆಂಟೆನ್ಸ್ನ ಆ್ಯಡ್ ಮಾಡಿ. ಆಮೇಲೆ ನೋಡಿ ಅದರ ಡಿಫ್ರೆನ್ಸ್. ನೀವು ಬರ್ತಾ ನಿಮಗೆ ಇನ್ನೂ ಜಾಸ್ತಿ ಇಂಗ್ಲೀಷ್ ಸೆಂಟೆನ್ಸಸ್ನ ನಿಮ್ಮ ಕನ್ನಡ ಸ್ಪೀಚ್ನಲ್ಲಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ನಿಧಾನವಾಗಿ ಕಂಪ್ಲೀಟ್ಲಿ ಇಂಗ್ಲೀಷ್ನಲ್ಲೇ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಆ್ಯಂಡ್ ಫ್ಲೂಯೆನ್ಸಿ ಕೂಡ ಬರುತ್ತೆ. ಇಷ್ಟ ಆಗಿತ್ತು ಫ್ರೆಂಡ್ಸ್. ಸೊ ಮತ್ತೆ ಸಿಗ್ತೀನಿ. ಸೊ ಲರ್ನ್ ಇಂಗ್ಲೀಷ್, ಪ್ರಾಕ್ಟೀಸ್ ಇಂಗ್ಲೀಷ್ ಆ್ಯಂಡ್ ಸ್ಪೀಕ್ ಇಂಗ್ಲೀಷ್ ಕಾನ್ಫಿಡೆಂಟ್ಲಿ. ಬಾಯ್.